ಎಲ್ಲದಕ್ಕಿಂತ ಒಂದು ಸ್ಪೆಷಲ್ ಹೇಳ್ತೀನಿ, ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು, ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಜವಾಗ್ಲು. ನಾನು ಅಷ್ಟು ಫೀಲ್ ಮಾಡ್ಬಿಟ್ಟು ಲಾಸ್ಟ್ ಒಂದು 10-15 ಮಿನಿಟ್ಸು ಏನು ಅದ್ಭುತವಾಗಿ ಮಾಡಿದ್ದೀರಾ ನೀವು. ಅದೇನು ಆಕ್ಷನ್ ಮಾಡಿದ್ಯಾ, ಫೋಟೋಗ್ರಫಿ, ಮೇಕಿಂಗು, ಎವ್ರಿಥಿಂಗ್ ಈಸ್ ಎಕ್ಸ್ಟ್ರಾಡಿನರಿ. ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡಿ ಸ್ವಾಮಿ, ನಿಜವಾಗ್ಲು ಖಂಡಿತ. ಯಾಕಂದ್ರೆ ಇಂಥ ಸಿನಿಮಾಗೆ ಎನ್ಕರೇಜ್ ಮಾಡಬೇಕು. ನಾನಲ್ಲಿ ಇರ್ಬೇಕಾದ್ರೆ ಚಿಕ್ಕ ಹುಡುಗ ಓಡಾಡ್ಕೊಂಡಿರ್ತಿದ್ದ, ಕಲ್ಪನೆ ಮಾಡ್ಕೊಳಕ್ಕಾಗ ಇವಾಗ ಇಂಥ ಸಿನಿಮಾಲ ಈ ತರ ಆಕ್ಷನ್ ಇಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ನಿನ್ನೊಳಗಿದಾನೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲಪ್ಪ. ನಾನು ಕಾಶಿನಾಥ್ ಮಗ ಅಂತ ಹೇಳ್ತಿಲ್ಲ, ನಿಜವಾಗ್ಲು ಹೃದಯ ತುಂಬಿ ಹೇಳ್ತಾ ಇದೀನಿ. ನೀವು ಅಷ್ಟೇ ತುಂಬಾ ಚೆನ್ನಾಗಿ ಅದೇನೋ ಹೇಳ್ತಾರಲ್ಲ, ಅದೇನೋ ಮನೋಜ್ಞ ಅಭಿನಯ, ಅದೇನೋ ಅಷ್ಟು ಚೆನ್ನಾಗಿ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನಲ್ಲಿ, ತುಂಬಾ ಚೆನ್ನಾಗಿದೆ. ಇವರು ಅಷ್ಟೇ ಒಳ್ಳೆ ಎಂಟ್ರಿ ಕೊಟ್ರೆ ಒಳ್ಳೆ ಸ್ಟಾರ್ ತರ ಎಂಟ್ರಿ ಕೊಡ್ತಾರೆ. ಅದೆಲ್ಲ ಡೈರೆಕ್ಟ್ರಿಗೆ ಕ್ರೆಡಿಟ್ ಹೋಗ್ಬೇಕು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಲ್ಲಿ ಡೈರೆಕ್ಟ್ ಇಲ್ಲೇ ಇದಾರಲ್ಲ, ಹೌದಾ? ಓ ನಮಸ್ಕಾರ. ಓಕೆ ಓಕೆ ಓಕೆ. ನಿಜ ಹೇಳ್ಬೇಕಂದ್ರೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದು ವಿನಂತಿ ಮಾಡ್ತೀನಿ, ಇಂಥ ಸಿನಿಮಾಗಳು ನೀವು ನೋಡ್ಬೇಕು ಥಿಯೇಟ್ರಲ್ಲಿ. ಇಂಥ ಸಿನಿಮಾ ಹಿಟ್ ಆದ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ. ಯಾಕಂದ್ರೆ ಇಂಥವ್ರು ಬರಬೇಕು, ಆಡ್ಬೇಕು ಇಂಡಸ್ಟ್ರಿ. ನೀವೆಲ್ಲ ನಿಜವಾಗ್ಲಪ್ಪ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಒಳ್ಳೇದಾಗ್ಲಿ. ಖಂಡಿತ ಅಪ್ಪನ ಆಶೀರ್ವಾದ ಇದೆ, ಅಮ್ಮನ ಆಶೀರ್ವಾದ ಇದೆ, ಅವರ ಅಭಿಮಾನಿಗಳ ಆಶೀರ್ವಾದ ಇದೆ ನಿಮಗೆ ಎಲ್ಲದಕ್ಕಿಂತ. ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ, ನನ್ನ ಅದೃಷ್ಟ ನೋಡಿ, ನನಗೆ ತುಂಬಾ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್. ನಿಜ ಹೇಳ್ಬೇಕು ಅಂದ್ರೆ ಇವನ್ ಸಿನಿಮಾನ ನನಗೆ ಬಹಳ ಆತ್ಮೀಯರು ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ, ಅದು ಇನ್ನೂ ಸಂತೋಷ ನನಗೆ. ನನಗೆ ಬಹಳ ವರ್ಷದ ಪರಿಚಯ, ನಮ್ಮ ಜೊತೆ ವ್ಯಾವಹಾರಿಕ ಸಂಬಂಧ ಇವ್ರದ್ದು. ನಂತರ ನೆಕ್ಸ್ಟ್ ಬಾರ್ಕೀಸ್ ಅಂತ ಹೇಳಿದೀನಿ ಇವ್ರಿಗೆ. ಒಂದು 50 ಸಿನಿಮಾ ಮಾಡ್ಬೇಕು ನೀವು ನಿಜವಾಗ್ಲು. ಯಾಕಂದ್ರೆ 7 ಕೋಟಿ ಅಂತ ಫಸ್ಟ್ ಸಿನಿಮಾಗೆ ಇಟ್ಬಿಟ್ಟಿದ್ದೀರ ಬ್ಯಾನರ್. ನೆಕ್ಸ್ಟ್ ಅದು 70 ಕೋಟಿ ಆಗ್ಲಿ, 700 ಕೋಟಿ ಆಗ್ಲಿ, ಇಂಥ ಒಳ್ಳೇದಾಗ್ಲಿ. ಇನ್ನೊಂದೇ ಸಿನಿಮಾಗಳು ಮಾಡಿ ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂತ ಪ್ರತಿಕ್ರಿಯೆ ಬರುತ್ತೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯೋಕೆ ಸಾಧ್ಯ ಇಲ್ಲಪ್ಪ. ಅಷ್ಟು ನನಗೆ ಇನ್ನೂ ಅವು ಎಷ್ಟು ದಿನ ಆಯ್ತು ಸ್ವಾಮಿ ನೋಡಿ? 1.5-2 months ಆಯ್ತು ಅನ್ಸುತ್ತೆ. ಈಗ ನೆನ್ನೆ ಮೊನ್ನೆ ನೋಡ್ದೆ, ಹೆಂಗಿದೆ? ನೀವು ನೋಡಿದ್ರ? ನೀವು ನೋಡಿ. ಓಕೆ, ಖಂಡಿತ ಈಗ ಬನ್ನಿ. ತಂಡದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ, ತಾವು ದಯವಿಟ್ಟು ಬನ್ನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಪತ್ರಕರ್ತರಿಗೆ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಮ ಎನ್ಕರೇಜ್ಮೆಂಟು, ನಿಮ್ಮ ಒಂದಿದು ಇಂಥ ಸಿನಿಮಾಗಳಿಗೆ ಇರಬೇಕು, ಇಂಥವ್ರು 100 ಸಿನಿಮಾಗಳು ಮಾಡಬೇಕು. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಪ್ಪ. ಒಳ್ಳೇದಾಗ್ಲಮ್ಮ, ನಿಮಗೂ ಅಷ್ಟೇ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಡೈರೆಕ್ಟ್ರೆ, ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ನೀವು ಅಷ್ಟೇ ಸೂಪರ್. ಆಲ್ ದ ಬೆಸ್ಟ್ ಗುರುವೆ. ಸರ್, ನೀವು ಬಹಳ ವರ್ಷದಿಂದ ಸ್ನೇಹಿತರು, ನೀವು ಮಂಜುನಾಥ್ ಸರ್, ನೀವಿಬ್ರು ಯಾವಾಗ ಒಟ್ಟಿಗೆ ಕೆಲಸ ಮಾಡೋದು ಅಂತ? ಇಂಥ ಹೀರೋ ಸಿಕ್ಕರ ಮೇಲೆ ನಾನೇನಕ್ಕೆ, ನಾನು ಇದೇ ತರ ಬರ್ತಿರ್ತೀನಿ, ಟ್ರೈಲರ್ ಲಾಂಚು ಅದೇ ಬಗ್ಗೆ ಮಾತಾಡ್ತಾ ಇರ್ತೀನಿ ಇದೇ ತರ. ನನಗೆ ಈ ತರ ಪಿಕ್ಚರ್ ಮಾಡಿ ತೋರಿಸ್ತಾ ಇರಿ ಸ್ವಾಮಿ ನೀವು. ಬಾಳ ನೋಡಿ, ಇಂಥ ನಿಜವಾಗ್ಲೂ ನನಗೆ ಆಶ್ಚರ್ಯ. ನೀವು ಈ ಹುಡುಗನ ಆಮೇಲೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ, ಇವನ್ ಆ ಡ್ರೆಸ್ ಇರ್ಬೋದು, ನೋಡೋದಲ್ಲ ನೀವು, ಟ್ರೈಲರ್ ಎಲ್ಲ ನೋಡಿರ್ಬೇಕು. ಎವ್ರಿಥಿಂಗ್ ಇಸ್ ಸೋ ನ್ಯಾಚುರಲ್, ಪರ್ಫಾರ್ಮೆನ್ಸ್ ಸೋ ನ್ಯಾಚುರಲ್. ಆಮೇಲೆ ಆ ಮೇಕಿಂಗ್ ಇರ್ಬೋದು, ಎವ್ರಿಥಿಂಗ್ ಇಸ್ ಸೋ ಗುಡ್. ಅದೇನೋ ತುಂಬಾ ನಮ್ಮ ಮನೆ ಪಕ್ಕದಲ್ಲಿ ನಡೆದಿರೋ ಘಟನೆ ನೋಡಿದಂಗೆ ಅನ್ಸುತ್ತೆ ಈ ಸಿನಿಮಾ ನೋಡಿದ್ರೆ. ಇವನು ಅಷ್ಟೇ ತಲೆನೇ ಕೆಡಿಸ್ಕೊಂಡಿಲ್ಲ, ನಂಗೆ ಬಿಟ್ಕೊಂಡು ಆ ಪ್ಯಾತು, ಆ ಕ್ರೌರ್ಯ, ನೋವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ, ನಿಜವಾಗ್ಲೂ ಸೂಪರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಕಾಶಿನಾಥ್ ಸರ್ ಬಗ್ಗೆ ಒಂದೆರಡು ಮಾತುಗಳು. ನೀವು ನಿಮ್ಮ ಕೆರಿಯರ್ ಶುರು ಮಾಡಿದಾಗ ಅವರ ಸಪೋರ್ಟ್ ನಿಮ್ಗೆ ಹೇಗಿತ್ತು? ನಿಮ್ಮಿಬ್ಬರ ಒಡನಾಟದ ಬಗ್ಗೆ. ಅಯ್ಯೋ, ಅದನ್ನ ಹೇಳಿದ್ರೆ ಇವತ್ತೆಲ್ಲ ಹೇಳ್ಬೇಕು ನಾನು. ಡೇ ಒಂದಿಂದ ಅಷ್ಟಿದೆ ನನ್ನ ಹತ್ರ ಅವ್ರದ್ದು ವಿಷಯಗಳು. ಅದೊಂದು ಅದ್ಭುತವಾದ ಹೇಳದ್ನಲ್ಲ, ಎಂತ ಕ್ಯಾರೆಕ್ಟರ್. ಒಬ್ಬರೇ ಕೂತ್ಕೊಂಡು ಬಾ ಏನ್ ಹೇಳ್ತೀವಿ, ಆಸಿಡ್ ಹಾಕೋ ಅಂತ ಕ್ಯಾರೆಕ್ಟರ್ ಅವರು. ಆಮೇಲೆ ಅವರಲ್ಲಿ ಇದ್ದಂತ ಒಂದು ಅದ್ಭುತವಾದ ಗುಣ ಅಂದ್ರೆ ತಾಳ್ಮೆ. ನಾವೆಲ್ಲ ಹೇಳ್ತೀವಲ್ಲ, ಹಾಲಿವುಡ್ ಅಲ್ಲಿ ಆತರ ಪ್ಲಾನಿಂಗ್ ಮಾಡ್ತಾರೆ, ಈ ತರ ಪ್ಲಾನಿಂಗ್ ಮಾಡ್ತಾರೆ ಅಂತ. ನಾವು ನಿಜವಾಗ್ಲೂ ಅದನ್ನ ಅವ್ರು ಕಲ್ತಿದ್ದಂದ್ರೆ ಅದೊಂದೇ. ಸ್ಕ್ರಿಪ್ಟ್ 1 year ತಗೊಳ್ಳೋರು, ಆಮೇಲೆ 1 year ಪ್ಲಾನಿಂಗ್ ಮಾಡೋರು. ಅಂದ್ರೆ ಯಾವ ಟೈಮಲ್ಲಿ ಏನ್ ಶೂಟಿಂಗು, ಯಾವ ತರ ಶೂಟಿಂಗು, ಏನೇನು ಯೂಸ್ ಮಾಡ್ತೀವಿ, ಒಂದೊಂದು ಶಾರ್ಟ್ ಎಡಿಟೆಡ್ ಲೆಂತ್ ಬರೆಯೋರು. ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಎಡಿಟಿಂಗ್ ನೋಡಿದಿರಾ, ಸ್ಕ್ರಿಪ್ಟೇ ಒಂದೊಂದು ಡೈಲಾಗ್ ಇಷ್ಟು ಉದ್ದ ಇದೆ, ಅದು ಎಷ್ಟು ಕ್ರ್ಯಾಂಕ್ ಮಾಡಬೇಕು, ಎಷ್ಟಿದ್ರೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಶಾರ್ಟ್ನು ಕೂಡ ಪ್ರತಿಯೊಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು. ಒಂದೊಂದು ಶಾರ್ಟ್ನು ಕೂಡ ಅವ್ರು ಹೇಳ್ತೀನಿ, ನಾನು ಹೇಳ್ಕೊಡಲ್ಲ, ನಿನಗೆ ತಾಕತ್ತಿದ್ರೆ ಕಲ್ತ್ಕೊ ನೀನು ಅಂತ. ಅಲ್ಲಿ ಹೇಳ್ಕೊಡೋದೇನು, ಅವ್ರ ಜೊತೆ ಕೂತ್ರೇನೆ ಅಷ್ಟು ತಲೆ ಒಳಗೆ ಬರೋದು, ಹಂಗೆ ಬರೋದು. ಅವ್ರ ಜೊತೆ ಅವ್ರ ಮುಂದೆ ಕೂತ್ರೆ ನನ್ನ ಪ್ರಪಂಚನೇ ಕೂತಾಗ, ಅವ್ರ ಮುಂದೆ ಕೂತಾಗ ಅವ್ರನ್ನ ಒಪ್ಸಿದ್ರೆ ಸಾಕು ನನಗೆ.
ಆ ಥರ ಒಂದು ನಮ್ಮ ಸಂಬಂಧ ಅವ್ರ ಜೊತೆಲಿ ತುಂಬಾ ಏನ್ ಹೇಳಿ ಅದು ಅಂಥ ಗುರುಕುಲಗಳು ಬೇಕು ಇವಾಗ ಇಂಡಸ್ಟ್ರಿಗೆ. ಆ ಥರ ಗುರುಕುಲ ಇದೆಯಲ್ಲ, ಅಲ್ಲಿ ನಾವು ಬರೀ ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ನಾವೇ ಆರ್ಟ್ ಡೈರೆಕ್ಟ್ರು, ಕಾಸ್ಟ್ಯೂಮು ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋದು. ಅಂದ್ರೆ ಅಂಥ ಒಂದು ಗುರುಕುಲ ಅದು. ಅದಕ್ಕೆ ನೋಡಿ ಎಂತೆಂಥವ್ರು ಬಂದ್ರೆ ಅಲ್ಲಿಂದ, ದೇಸಾಯಿ ಅವರು, ಮನೋಹರ್ ಅವರು, ಸುರೇಶ್ ಹೆಬ್ಳಿಕರ್ ಅವರು, ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ ಅಂತ ಅದ್ಭುತ, ಎದ್ದು ಕ್ಲಾಪ್ಸ್ ಹೊಡೆದ್ಬಿಡಿ ಅಂತ ಪಿಕ್ಚರ್. ಫಸ್ಟ್ ಟೈಮ್ ಮಾತ್ರ ಸಸ್ಪೆನ್ಸ್ ಹಾರರ್ ಸಿನಿಮಾ ಮಾಡಿದವರು. ಅದಾದ್ಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟ್ ಕಾಮಿಡಿ. ಆಮೇಲೆ ಅನುಭವ ಮರೆಯಕ್ಕೆ ಸಾಧ್ಯನ ಯಾರ ಕೈಲಾರ. ಗ್ರೇಟ್ ನಿಜವಾಡ. ಆ ತರ ಒಬ್ರು ತನ್ನನ್ನು ತಾನೇ ಹೀರೋ ಆಗಿ ಡೈರೆಕ್ಟರ್ ಆಗಿ ಲಾಂಚ್ ಮಾಡ್ಕೊಂಡು ಅಂತ ಸೂಪರ್ ಡೂಪರ್ ಇಟ್ಕೊಟ್ಟು ಏನ್ ಹೇಳಿ ಇಡೀ ಇಂಡಸ್ಟ್ರಿ ಬೇರೆ ಇದ್ರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು. ಆ ತರ ನೀನ್ ಡೈರೆಕ್ಷನ್ ಏನು ಇಂಟ್ರೆಸ್ಟ್ ಇಲ್ಲನಪ್ಪ. ನೀವು ಟ್ರೈನ್ ಮಾಡಿದ್ರೆ ಅವರು ಆಗ್ಬಹುದು ಇರ್ಬೇಕಲ್ಲ, ನಿನ್ ಒಳಗಡೆ ಬ್ಲಡ್ ಅಲ್ಲೇ ಇರ್ಬೇಕಲ್ಲ ಅದು. ಇಲ್ಲ ಎಲ್ಲರೂ ಹೇಳ್ತಾರೆ ಬ್ಲಡ್ ಅಲ್ಲಿ ಅಂತ, ಬಟ್ ನನ್ಗೆ ಅಷ್ಟು ಏನು ಗೊತ್ತಿಲ್ಲ, ಡೈರೆಕ್ಷನ್ ಮೇಲೆ ಅಷ್ಟು ಇದು ಬಂದಿಲ್ಲ, ಆಕ್ಟಿಂಗ್ ಮೇಲೆ ಬಂದಿಷ್ಟು. ಇಲ್ಲಪ್ಪ ಮಾಡು, ನಿಜವಾಡ ನೀನ್ ಆಕ್ಟ್ರಾಗೆ ಎಕ್ಸ್ಟ್ರಾಡಿನರಿ, ನೀನು ಅಷ್ಟು ಚೆನ್ನಾಗಿ ಮಾಡ್ತಿದ್ದೆ. ಮಾಡು, ಖಂಡಿತ ಅದನ್ನೇ ಮಾಡು. ಒಳ್ಳೇದಾಗ್ಲಿ ನೀವೆಲ್ಲರಿಗೂ. ಥ್ಯಾಂಕ್ ಯು. ಅಭಿಮನ್ಯು, ನೀವು ಒಪ್ಪಿಸರ್ ಬಗ್ಗೆ ಒಂದೆರಡು ಮಾತುಗಳು.